ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಂಪುಟ ವಿಸ್ತರಣೆ ಬಳಿಕ ಹಿರಿಯ ಶಾಸಕರ ಬಂಡಾಯ ಕೈಪಾಳ್ಯದಲ್ಲಿ ತಲ್ಲಣವನ್ನೇ ಸೃಷ್ಟಿ ಮಾಡಿದೆ. ಮಂತ್ರಿ ಸ್ಥಾನ ಸಿಗದ ಹಿರಿಯ ನಾಯಕರು ಸಿಎಂ ಮತ್ತು ಸುರ್ಜೇವಾಲಾ ಮನವೊಲಿಕೆ ಬಳಿಕ ತಣ್ಣಗಾಗಿದ್ದಾರೆ. ಆದರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಇನ್ನೂ ಕೂಡ ನಿಗಿ ಕೆಂಡ ಕಾರ್ತಿದ್ದಾರೆ. ಇನ್ನು ಎಂ ಕೃಷ್ಣಪ್ಪ ಹಾಗೆ ಪ್ರಿಯಾ ಕೃಷ್ಣ ಪಕ್ಷವನ್ನೇ ಬಿಡುವ ಲೆಕ್ಕದಲ್ಲಿದ್ದಾರೆ. ಹಿರಿಯ ಶಾಸಕರು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಈ ಬೆಳವಣಿಗೆ ನಡುವೆ ಸಿಎಂ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸಿಎಂ ಡಿಕೆಶಿಗೆ ಸಂಪುಟ ವಿಸ್ತರಣೆ ಸಂಕಟ ಫಿಕ್ಸ್. ಸಂಪುಟಕ್ಕೆ ಸಣ್ಣ ಸರ್ಜರಿಗೆ ಸಿಎಂ ಡಿಕೆಶಿ ಚಿಂತನೆ. ಮಾಜಿ ಸಿಎಂ ಭೇಟಿ ಮಾಡಿ ಸಿಎಂ ಸುದೀರ್ಘ ಚರ್ಚೆ. ಸಿಎಂ ಡಿಕೆ ಶಿವಕುಮಾರ್ಗೆ ಹಿರಿಯ ಶಾಸಕರ ಮನವೊಲಿಕೆ ಪೀಕಲಾಟ ತಂದಿಟ್ಟಿದೆ. ಸಂಪುಟ ವಿಸ್ತರಣೆ ನಂತರ ಹಿರಿಯ ಶಾಸಕರು ಬಂಡಾಯದ ಕಹಳೆ ಮೊಳಗಿಸಿದ್ರು. ಮಂತ್ರಿ ಸ್ಥಾನ ಬಿಟ್ಟು ಬೇರೇನು ಬೇಡ ಎಂದು ಎಂ ಕೃಷ್ಣಪ್ಪ, ಎಚ್.ಕೆ. ಪಾಟೀಲ್, ಜಯಚಂದ್ರ ಬಿಗಿಪಟ್ಟು ಹಿಡಿದಿದ್ದಾರೆ. ತಮಗಾದ ಅನ್ಯಾಯದ ಬಗ್ಗೆ ವರಿಷ್ಠರಲ್ಲೇ ಚರ್ಚಿಸಲು ಪ್ರಿಯಾ ಕೃಷ್ಣ, ಎಚ್.ಸಿ. ಮಹದೇವಪ್ಪ ದೆಹಲಿಗೆ ತೆರಳಿದ್ರು. ಮಂತ್ರಿ ಸ್ಥಾನ ಸಿಗದೇ ಇದ್ರೆ ಪಕ್ಷ ಬಿಡುವ ಎಚ್ಚರಿಕೆಯನ್ನ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ರವಾನಿಸಿದ್ರು. ಸಿಎಂ ಹಾಗೂ ಸುರ್ಜೇವಾಲಾ ಮನವೊಲಿಕೆಗೂ ಜಕ್ಕಿಲ್ಲ. ಮಂತ್ರಿ ಸ್ಥಾನ ಬಿಟ್ಟು ಬೇರೇನು ಬೇಡವೆಂದು ಕಂಡ ತುಂಡವಾಗಿ ಅಬ್ಬರಿಸಿದ್ರು. ಹೀಗಾಗಿ ಎಂ ಕೃಷ್ಣಪ್ಪ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲು ಸಿಎಂ ಚಿಂತನೆ ಮಾಡಿದ್ದಾರೆ. ಅದಕ್ಕಾಗಿ ಮಾಗಡಿ ಬಾಲಕೃಷ್ಣ ಇಲ್ಲವೇ ಚಲುವರಾಯಸ್ವಾಮಿಗೆ ಕೋಕ್ ನೀಡೋ ಸಾಧ್ಯತೆ ಇದೆ. ಈ ಸಂಬಂಧ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ಡಿಕೆ ಶಿವಕುಮಾರ್ ಚರ್ಚಿಸಿದ್ರು. ಸಿದ್ದರಾಮಯ್ಯ ಕೂಡ ಕೃಷ್ಣಪ್ಪಗೆ ಅವಕಾಶ ನೀಡಬೇಕಿತ್ತು ಎಂದು ಸಲಹೆ ನೀಡಿದ್ದಾರಂತೆ. ವರಿಷ್ಠರ ಭೇಟಿಗೆ ಮುಂದಾದ ಸಿಎಂ ಡಿಕೆಶಿ. ಸಂಪುಟದಲ್ಲಿ ಮಹತ್ವದ ಬದಲಾವಣೆ ಪಕ್ಕ. ಇನ್ನು ಅಸಮಾಧಾನ ತಣಿಸಲು ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ವರಿಷ್ಠರ ಮೊರೆ ಹೋಗಲಿದ್ದಾರೆ. ಮಧ್ಯಾಹ್ನದ ಬಳಿಕ ದೆಹಲಿಗೆ ತೆರಳಲಿದ್ದಾರೆ. ಎಂ ಕೃಷ್ಣಪ್ಪ ಸಂಪುಟಕ್ಕೆ ಹಾಗೂ ಬಾಕಿ ಒಂದು ಸ್ಥಾನ ಭರ್ತಿಗೂ ಕೈ ನಾಯಕರ ಅನುಮತಿ ಪಡೆಯಲಿದ್ದಾರೆ. ಇದೇ ವೇಳೆ ಖಾತೆ ಹಂಚಿಕೆ, ಖಾತೆ ಬದಲಾವಣೆ ಬಗ್ಗೆಯೂ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಶಾಸಕಿಯೊಬ್ಬರಿಗೆ ಸಚಿವ ಸ್ಥಾನ ನೀಡೋ ಬಗ್ಗೆಯೂ ತೀರ್ಮಾನ ಮಾಡಲಿದ್ದಾರೆ. ಎಂ ಕೃಷ್ಣಪ್ಪ ಸ್ಥಾನ ನೀಡಬೇಕಾದ್ರೆ ಒಕ್ಕಲಿಗ ಸಚಿವರೊಬ್ಬರ ತ್ಯಾಗ ಮಾಡಬೇಕಾಗಿದೆ. ಹೀಗಾಗಿ ಕೃಷ್ಣ ಬೈರೇಗೌಡ ಅಥವಾ ಮಾಗಡಿ ಬಾಲಕೃಷ್ಣ ಅಥವಾ ಚಲುವರಾಯಸ್ವಾಮಿ ಯಾರೋ ಒಬ್ಬರು ಮಂತ್ರಿ ಸ್ಥಾನ ತ್ಯಾಗಕ್ಕೆ ಸಿದ್ಧ ಆಗಬೇಕು. ಮಂಡ್ಯ ಜಿಲ್ಲೆಯಿಂದ ನರೇಂದ್ರ ಸ್ವಾಮಿ ಹಾಗೂ ಚಲುವರಾಯಸ್ವಾಮಿ ಇಬ್ಬರು ಸಚಿವರಾಗಿದ್ದಾರೆ. ಮಂಡ್ಯಕ್ಕೆ ಮಾತ್ರ 2 ಸಚಿವ ಸ್ಥಾನ ಏನಕ್ಕೆ ಎಂದು ಹಿರಿಯ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಚಲುವರಾಯಸ್ವಾಮಿ ರಾಜೀನಾಮೆ ಕೊಡಿಸಿ ಕೃಷ್ಣಪ್ಪಗೆ ಅವಕಾಶ ನೀಡೋ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ. ಹೈಕಮಾಂಡ್ ಸೂಚಿಸಿದ್ರೆ ಚಲವಣ್ಣಗೆ ಬಿಗ್ ಶಾಕ್ ಎದುರಾಗಲಿದೆ. ಮಹಿಳಾ ಕೋಟದಲ್ಲಿ ಕನಿಜ್ ಫಾತಿಮಾ, ರೂಪಾ ಶಶಿಧರ್ ಹಾಗೂ ಅನ್ನಪೂರ್ಣ ತುಕಾರಾಂ ನಡುವೆ ಸಚಿವ ಸ್ಥಾನಕ್ಕೆ ಪೈಪೋಟಿ ಜೋರಾಗಿದೆ. ಮೂವರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗಲಿದೆ. ಕನಿಜ್ ಫಾತಿಮಾ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕರೆ ಸಚಿವ ಜಮೀರ್ ಅಹಮದ್ ಹಾಗೂ ರಿಜ್ವಾನ್ ಇಬ್ಬರಲ್ಲಿ ಒಬ್ಬರ ಸ್ಥಾನಕ್ಕೆ ಕುತ್ತು ಬರಲಿದೆ. ಅನ್ನಪೂರ್ಣ ತುಕಾರಾಂಗೆ ಸಚಿವ ಸ್ಥಾನ ನೀಡೋದಾದ್ರೆ ಸಚಿವ ಬಿ ನಾಗೇಂದ್ರ ಮಂತ್ರಿ ಸ್ಥಾನ ಹೋಗುತ್ತೆ. ಜಾಮೀನಿನ ಮೇಲೆ ಹೊರಗೆ ಇರುವ ನಾಗೇಂದ್ರಗೆ ಮಂತ್ರಿ ಸ್ಥಾನ ನೀಡೋ ಅನಿವಾರ್ಯ ಇರಲಿಲ್ಲ ಎಂಬ ಚರ್ಚೆ ಜೋರಾಗಿದೆ. ಹೀಗಾಗಿ ನಾಗೇಂದ್ರ ಬುಡಕ್ಕೆ ಬಂದಿದ್ದು ಅವರ ಕುರ್ಚಿಗೆ ಕಂಟಕ ಫಿಕ್ಸ್ ಆಗಿದೆ. ಇನ್ನು ರೂಪಾ ಶಶಿಧರ್ ಮಂತ್ರಿಯಾದ್ರೆ ಕೆಎಚ್ ಮುನಿಯಪ್ಪ ಪದತ್ಯಾಗ ಮಾಡಬೇಕಾಗುತ್ತೆ. ಇದೆಲ್ಲದರ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸಿ ನಿರ್ಧಾರ ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಇಂಥದ್ದೊಂದು ಮಹತ್ವದ ಬದಲಾವಣೆ ಆಗೋದು ಪಕ್ಕ ಅಂತ ಗೊತ್ತಾಗಿದೆ. ಒಟ್ಟಾರೆ ಸಿಎಂ ದೆಹಲಿ ಭೇಟಿಗೂ ರಾಜ್ಯದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ. ಖಾತೆ ಹಂಚಿಕೆ ಫೈನಲ್, ಖಾಲಿ ಸ್ಥಾನ ಭರ್ತಿ, ಅಸಮಾಧಾನಿತರ ಬಂಡಾಯ ಶಮನಕ್ಕಾಗಿ ಸಂಪುಟಕ್ಕೆ ಸರ್ಜರಿಯೋ ಎಂಬುದು ವರಿಷ್ಠರ ಭೇಟಿ ಬಳಿಕ ಸ್ಪಷ್ಟವಾಗಲಿದೆ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.